ಕಿತ್ತೋದ ರಸ್ತೆ ಬಳಿಕ ಬಸ್ಗಳ ಕೊರತೆ ಬಗ್ಗೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಉದ್ಯಮಿ ಮೋಹನ್ ದಾಸ್ ಪೈ. ಟ್ವೀಟ್ ಮೂಲಕ ತಮ್ಮ ಅಸಮಾಧಾನವನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಕಳೆದ 3 ವರ್ಷಗಳಿಂದಲೂ ಸಾರಿಗೆ ಬಸ್ಗಳ ಕೊರತೆ ಇದೆ. ದಯವಿಟ್ಟು ಖಾಸಗಿ ಬಸ್ ಸೇವೆ ಒದಗಿಸುವುದಕ್ಕೆ ಅನುಮತಿಸಿ. ಸಾರಿಗೆ ಸಚಿವರಾಗಿ PSU ಮಾತ್ರ ಕೆಲಸ ಮಾಡುತ್ತೆ. ನಿಮ್ಮ ಮೂಢನಂಬಿಕೆಯ ಮನೋಭಾವದಿಂದಾಗಿ ಸಾಕಷ್ಟು ಸಾರ್ವಜನಿಕ ಸಾರಿಗೆ ಖಚಿತಪಡಿಸಿಕೊಳ್ಳುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದೀರಿ ಯಾಕೆ ಅಂತ ಪೈ ಪ್ರಶ್ನೆ ಮಾಡಿದ್ದಾರೆ. ಯಾರು ಒದಗಿಸಿದ್ರೂ ಜನರಿಗೆ ಸಾರ್ವಜನಿಕ ಸಾರಿಗೆ ಅಗತ್ಯ. ಹೀಗಾಗಿ ಖಾಸಗಿ ಬಸ್ಗಳ ಸಂಚಾರಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ಮೋಹನ್ ದಾಸ್ ಪೈ ಆಗ್ರಹಿಸಿದ್ದಾರೆ. ಹೀಗಿರುವ ಬೆಂಗಳೂರು ಸಾರಿಗೆ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಮೋಹನ್ ದಾಸ್ ಪೈ ಟ್ವೀಟ್ ಮೂಲಕ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಮೊದಲೇನಲ್ಲ, ಮೋಹನ್ ದಾಸ್ ಪೈ ಸರ್ಕಾರದ ಕಾರ್ಯವೈಖರಿಯನ್ನ ಟೀಕಿಸಿದ್ದು, ಜೊತೆಗೆ ಪ್ರಶ್ನೆ ಮಾಡಿದ್ದು. ಈ ಹಿಂದೆ ಕೂಡ ರಸ್ತೆ ಕಾಮಗಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ರಸ್ತೆ ಗುಂಡಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟೀಕಿಸಿದ್ರು. ಜೊತೆಗೆ ಸರಿಯಾದ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ರು. ಆಗ್ಲೂ ಕೂಡ ಸರ್ಕಾರದ ಕೆಂಗಣಿ ಗುರಿಯಾಗಿದ್ರು. ಸಚಿವರುಗಳು ಇವರು ಮಾಡಿದಂತಹ ಪ್ರಶ್ನೆಗೆ ಪ್ರತಿಯಾಗಿ ಮೋಹನ್ ದಾಸ್ ಪೈ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಈಗಲೂ ಆದದ್ದೇ ಮೋಹನ್ ದಾಸ್ ಅವರ ಟ್ವೀಟ್ಗೆ ರಾಮಲಿಂಗಾರೆಡ್ಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. BMTC MD ನಿಮ್ಮೊಂದಿಗೆ ಚರ್ಚಿಸೋದಕ್ಕೆ ರೆಡಿ ಇದ್ದಾರೆ. ನೀವು ಚರ್ಚೆಗೆ ಬರೋಲು ಸಿದ್ಧರಿದ್ದೀರಾ ಅಥವಾ ನೀವು ಟ್ವೀಟ್ ಮಾಡ್ತಲೇ ಇರ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ, ಸವಾಲ್ ಹಾಕಿದ್ದಾರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ. ಶಕ್ತಿ ಯೋಜನೆ ಕೇವಲ ಯೋಜನೆ ಅಷ್ಟೇ ಅಲ್ಲ, ಅದೊಂದು ಆರ್ಥಿಕ ಸಬಲೀಕರಣ. ಕರ್ನಾಟಕ 26,054 ಬಸ್ಗಳನ್ನು ನಿರ್ವಹಿಸುತ್ತೆ. ಬೆಂಗಳೂರಿನಲ್ಲಿ 45 ಲಕ್ಷ ಪ್ರಯಾಣಿಕರಿಗೆ ಸೇವೆ ಸಲ್ಲಿಸ್ತೀವಿ. ಬಿಜೆಪಿ ಆಡಳಿತದ ಕಡೆ ಇಂಥ ಸೇವೆ ಇದ್ರೆ ತೋರಿಸಿ, ಮೋದಿಯವರ ತವರು ರಾಜ್ಯ ಗುಜರಾತ್ನಲ್ಲಿದ್ರೆ ತೋರಿಸಿ ಅಂತ ಹೇಳಿ ಮೋಹನ್ ದಾಸ್ ಅವರ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವರ ಟ್ವೀಟ್ಗೆ ಆಕ್ರೋಶ ಹೊರಹಾಕಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ. ಜೊತೆಗೆ ಸವಾಲ್ ಕೂಡ ಹಾಕಿದ್ದಾರೆ. BMTC MD ನಿಮ್ಮೊಂದಿಗೆ ಚರ್ಚಿಸೋದಕ್ಕೆ ರೆಡಿ ಇದ್ದಾರೆ, ನೀವು ಸಿದ್ಧ ಇದ್ದೀರಾ, ನೀವು ಚರ್ಚೆಗೆ ಬರೋದಕ್ಕೆ ತಯಾರಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ರಾಮಲಿಂಗಾರೆಡ್ಡಿ. ನಮ್ಮ BMTC MD ಯಾವುದೇ ವೇದಿಕೆಯಲ್ಲಿ ನಿಮ್ಮೊಂದಿಗೆ ಮುಖಾಮುಖಿ ಚರ್ಚೆ ನಿರ್ವಹಿಸಲು ಸಾಕು. ದಯವಿಟ್ಟು ಅವರೊಂದಿಗೆ ನೇರವಾಗಿ ಬಂದು ಸತ್ಯಗಳನ್ನು ಚರ್ಚಿಸಿ. ನೀವು ಮುಂದೆ ಬರಲು ಸಿದ್ಧರಿದ್ದೀರಾ ಅಥವಾ ನೀವು ಟ್ವೀಟ್ ಮಾಡುತ್ತಲೇ ಇರುತ್ತೀರಾ? ಶಕ್ತಿ ಯೋಜನೆ ಕೇವಲ ಯೋಜನೆಯಲ್ಲ, ಇದು ಭಾರತದ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಆರ್ಥಿಕ ಸಬಲೀಕರಣ. ಕರ್ನಾಟಕವು 26,054 ಬಸ್ಗಳನ್ನು ನಿರ್ವಹಿಸುತ್ತಿದೆ. ಬೆಂಗಳೂರಿನಲ್ಲಿ ನಾವು ಪ್ರತಿದಿನ ಸುಮಾರು 45 ಲಕ್ಷ ಪ್ರಯಾಣಿಕರಿಗೆ ಸೇವೆ ಸಲ್ಲಿಸುತ್ತೇವೆ. ನಾವು ಪ್ರತಿದಿನ 13 ಲಕ್ಷ ಕಿಲೋಮೀಟರ್ ಮತ್ತು 66,000 ಟ್ರಿಪ್ಗಳನ್ನು ಕ್ರಮಿಸುತ್ತೇವೆ. ಇದು ಭಾರತದಲ್ಲಿ ಅತಿ ಹೆಚ್ಚು. ಇಂತಹ ಸೇವೆ ಪ್ರಧಾನಿ ನರೇಂದ್ರ ಮೋದಿ ಅವರ ತವರು ರಾಜ್ಯ ಗುಜರಾತ್ ಸೇರಿದಂತೆ ಬಿಜೆಪಿ ಆಡಳಿತದ ಒಂದೇ ಒಂದು ನಗರ ಅಥವಾ ರಾಜ್ಯವನ್ನು ನನಗೆ ತೋರಿಸಿ. ಬಿಜೆಪಿ ಅಧಿಕಾರಾವಧಿಯಲ್ಲಿ ಬಸ್ ನೇಮಕಾತಿಗಳನ್ನು ಸ್ಥಗಿತಗೊಳಿಸಿದಾಗ, ನಿಗಮಗಳನ್ನು ಕೊಳೆಯಲು ಬಿಟ್ಟಾಗ ನೀವು ಒಂದೇ ಒಂದು ಪ್ರಶ್ನೆ ಏಕೆ ಎತ್ತಲಿಲ್ಲ? ಜನಪರ ಸರ್ಕಾರ ಕಾರ್ಯನಿರ್ವಹಿಸುತ್ತಿರುವಾಗ ಮಾತ್ರ ನಿಮ್ಮ ಕಾರ್ಪೊರೇಟ್ ಕಾಳಜಿ ಏಕೆ ಎಚ್ಚರಗೊಳ್ಳುತ್ತದೆ?